ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಕಳೆದ ವಿಡಿಯೋಗಳಲ್ಲಿ ಕಂಪ್ಲೀಟಾಗಿ ಫರ್ಟಿಲೈಸೇಷನ್ ಹೆಂಗಾಗುತ್ತೆ, ಫರ್ಟಿಲೈಸೇಷನ್ ಆದಮೇಲೆ ಈ ಕ್ಲೀವೇಜ್ ಆಗಿ ಇಂಪ್ಲಾಂಟೇಷನ್ ಆಗುತ್ತೆ, ಇಂಪ್ಲಾಂಟೇಷನ್ ಆಗ್ತಾ ಆಗ್ತಾ ಒಂದೊಂದೇ ಸ್ಟೇಜಸನ್ನು ದಾಟ್ತಾ ಗ್ಯಾಸ್ಟ್ರುಲೇಷನ್ ಆಗಿ ಜರ್ಮ್ ಲೇಯರ್ಸ್ ಫಾರ್ಮ್ ಆಗುತ್ತೆ. ಜರ್ಮ್ ಲೇಯರ್ಸನ್ನು ಇಟ್ಕೊಂಡು ಟಿಶ್ಯೂಸ್, ಆರ್ಗನ್ ಸಿಸ್ಟಮ್ಸ್ ಒಂದೊಂದೇ ಬೆಳೀತಾ ಹೋಗುತ್ತೆ. ಒಂದು ಸತಿ ಕಂಪ್ಲೀಟಾಗಿ ಗೆಸ್ಟೇಷನಲ್ ಪೀರಿಯಡ್ 9 ಮಂತ್ಸ್ ಮುಗೀತು ಅಂತಂದರೆ ಒಳಗಡೆ ಇರುವಂತಹ ಏನು ಡೆವಲಪಿಂಗ್ ಫೀಟಸ್ ಇದೆ ಎಲ್ಲ ಆರ್ಗನ್ಸನ್ನು ಕಂಪ್ಲೀಟಾಗಿ ಫಾರ್ಮ್ ಮಾಡಿಕೊಂಡು ನಾವು ಇಟ್ ಈಸ್ ರೆಡಿ ಟು ಕಮ್ ಔಟ್ ಆಫ್ ದ ಯುಟರಸ್, ಊಂಬಿಂದ ಅಂದರೆ ಗರ್ಭಾಶಯದಿಂದ ಹೊರಗಡೆ ಬರಲಿಕ್ಕೆ ಬೇಬಿ ಕಂಪ್ಲೀಟಾಗಿ ಡೆವಲಪ್ ಆಗಿದೆ. ಯಾವಾಗ ಗೆಸ್ಟೇಷನಲ್ ಪೀರಿಯಡ್ ಮುಗಿದ ಮೇಲೆ. ಸೊ ಈ ಗೆಸ್ಟೇಷನಲ್ ಪೀರಿಯಡ್ 9 ಮಂತ್ಸ್ ಆಗ್ತಾ ಒಂದೊಂದೇ ಸ್ಟ್ರಕ್ಚರ್ಸ್ ಏನಾಗುತ್ತೆ, ಪೂರ್ತಿ ಪೀಕ್ವರೆಗೂ ಅವೆಲ್ಲವೂ ಕಂಪ್ಲೀಟಾಗಿ ಬೆಳ್ಕೊಂಡ್ಬಿಟ್ಟಿರ್ತವೆ. ಯಾವ್ಯಾವುದು? ಎಂಬ್ರಿಯೋ ಅಂತೂ ಅಫ್ಕೋರ್ಸ್ ಬೆಳಿಲೇಬೇಕು. ಅದಾದಮೇಲೆ ಅಂಬಿಲಿಕಲ್ ಕಾರ್ಡ್ ಕೂಡ ಬೆಳೆದಿರುತ್ತೆ. ಪ್ಲಾಸೆಂಟಾ ಪೂರ್ತಿ ಕೊರಿಯಾನಿಕ್ ವಿಲೈ ಯುಟರೈನ್ ಟಿಶ್ಯೂ ಒಳಗಡೆ ಪೂರ್ತಿ ಮರ್ಜ್ ಆಗಿ ಅವು ಕೂಡ ಸ್ಪ್ರೆಡ್ ಆಗಿ ಬೆಳೆದಿರ್ತವೆ. ಸೊ ಈ ಎಲ್ಲ ಕಂಪ್ಲೀಟ್ ಸ್ಟ್ರಕ್ಚರ್ಸ್ ಫಾರ್ಮ್ ಆಗೋ ಅಷ್ಟರಲ್ಲಿ 9 ಮಂತ್ಸ್ ಆಗಿಬಿಟ್ಟಿರುತ್ತೆ. ನಾವು ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಒಂದು ಸತಿ ಗೆಸ್ಟೇಷನಲ್ ಪೀರಿಯಡು ಕಂಪ್ಲೀಟ್ ಆಯಿತು ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕು, ಆ ಬೇಬಿ ಹೊರಗಡೆ ಬರಬೇಕು. ಬೇಬಿ ಜೊತೆ ಅಲ್ಲಿ ಬೆಳೆದಿರುವಂತಹ ಪ್ಲಾಸೆಂಟಾ ಕೂಡ ಹೊರಗಡೆ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಎನಿಮಲ್ಸ್ ಟು ಎನಿಮಲ್. ಕೆಲವೊಂದು ಎನಿಮಲ್ಸ್ನಲ್ಲಿ ಏನಾಗುತ್ತೆ, ಪ್ಲಾಸೆಂಟಾ ಹೊರಗಡೆ ಬರೋದಿಲ್ಲ, ಬಾಡಿ ಒಳಗಡೆನೇ ಅಬ್ಸಾರ್ಬ್ ಆಗಿಬಿಡುತ್ತೆ, ಬೇಬಿ ಅಷ್ಟೇ ಹೊರಗಡೆ ಬರುತ್ತೆ. ಬಟ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಪ್ಲಾಸೆಂಟಾ ಇಸ್ ಕಾಲ್ಡ್ ಆ್ಯಸ್ ಡೆಸಿಡ್ಯೂಯೇಟ್ ಟೈಪ್ ಆಫ್ ಪ್ಲಾಸೆಂಟಾ. ಡೆಸಿಡ್ಯೂ ಅಂದರೆ ಏನಂತ ಹೇಳಿದ್ವಿ ನಾವು, ಡೆಸಿಡ್ಯಲ್ ಫಾರೆಸ್ಟ್. ಎಂಡೋಮೆಟ್ರಿಯಮ್ಗೂ ಡೆಸಿಡ್ಯೂ ಅಂತ ಹೇಳ್ತಾರೆ ಯುಟರೈನ್ ವಾಲಿಗೆ. ಯಾಕಂದರೆ ಅದು ಒಂದಲ್ಲ ಒಂದು ರೀತಿ ಒಂದಿನ ಬಿದ್ದು ಹೋಗುತ್ತೆ, ಕಳಚಿ ಹೋಗುತ್ತೆ ಅಂತ ನಾವೇನು ಹೇಳ್ತೀವಲ್ಲ. ಡೆಸಿಡ್ಯೂಯೇಟ್ ಫಾರೆಸ್ಟ್ನಲ್ಲಿ ಎಲೆಗಳು ಉದುರಿ ಹೋಗ್ತವೆ ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿ ಆ ವರ್ಡ್ ಇಲ್ಲಿ ನಾವು ಅಪ್ಲೈ ಮಾಡಿದರೆ ಪ್ಲಾಸೆಂಟಾ ಕೂಡ ಪಾರ್ಚುರೇಷನ್ ಆಗಬೇಕಾದ್ರೆ ಅದು ಕೂಡ ಹೊರಗಡೆ ಹೋಗ್ಬಿಡುತ್ತೆ. ಪಾರ್ಚುರೇಷನ್ ವಿ ನೋ ಇಟ್ ಆ್ಯಸ್ ಅ ಚೈಲ್ಡ್ ಬರ್ತ್, ಬಟ್ ನಮ್ಮ ಕಾಮನ್ ಲ್ಯಾಂಗ್ವೇಜಲ್ಲಿ ನಾವು ಡೆಲಿವರಿ ಅಂತ ಏನು ಹೇಳ್ತೀವಿ. ಬಟ್ ಆ್ಯಸ್ ಅ ಬಯಾಲಜಿಕಲ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಟು ಯೂಸ್ ದ ವರ್ಡ್ ಚೈಲ್ಡ್ ಬರ್ತ್. ಇನ್ನೂ ಸೈಂಟಿಫಿಕ್ ಆಗಿ ಅಂದರೆ ಪಾರ್ಚುರೇಷನ್. ಸೊ ವಾಟ್ ಈಸ್ ದಿಸ್ ಪಾರ್ಚುರೇಷನ್? ಇಟ್ ಈಸ್ ನಥಿಂಗ್ ಬಟ್ ದ ಚೈಲ್ಡ್ ಬರ್ತ್. ಕರೆಕ್ಟಾ? ನಾವು ಚೈಲ್ಡ್ ಬರ್ತ್ ಫಸ್ಟ್ ವಿ ವಿಲ್ ಟೇಕ್ ದ ಪೂರ್ತಿ 9 ಮಂತ್ಸ್ನಲ್ಲಿ ಕಂಪ್ಲೀಟಾಗಿ ಫಾರ್ಮ್ ಆದಂತಹ ಫೀಟಸ್. ಓಕೆ, ಸೊ ಕಂಪ್ಲೀಟಾಗಿ ಫಾರ್ಮ್ ಆಗ್ತಾ 9 ಮಂತ್ಸ್ವರೆಗೂ ಡೆವಲಪ್ ಆಗುವಷ್ಟರಲ್ಲಿ ಅದರದ್ದು ಓರಿಯೆಂಟೇಷನ್ ಹೆಂಗಾಗುತ್ತೆ ಅಂತಂದರೆ ದ ಹೆಡ್ ಇಟ್ ವಿಲ್ ಕಮ್ ಟುವರ್ಡ್ಸ್ ದ ವಜೈನಾ. ಕೆಳಗಡೆ ಫೇಸಿಂಗ್ ಹೆಡ್ ಬರುತ್ತೆ ಬೇಬಿದು, ಬೆಳೆಯುವಂತಹ ಬೇಬಿದು. ಓಕೆ, ಸೊ ಇದಕ್ಕೆ ಅಂಬಿಲಿಕಲ್ ಕಾರ್ಡ್. Now this is the fully grown umbilical coiled ಆಗಿ ಇರುವಂತಹ umbilical cord. ಓಕೆ, ದೆನ್ amniotic cavity ಹಾಗೆ ಇದೆ, ಕೆಳಗಡೆ ಯೋಕ್ ಸ್ಯಾಕ್ ಕೂಡ ಹಾಗೆ ಇದೆ, ಅಲಂಟಾಯ್ಸ್ ಇದೆ. ಸೊ ಈ umbilical cord ಎಲ್ಲಿ ಜಾಯ್ನ್ ಆಗಿರುತ್ತೆ, ನೆಕ್ಸ್ಟು ಕೋರಿಯೋನಿಗೆ ಅದು ಜಾಯ್ನ್ ಆಗಿರುತ್ತೆ. ಹೌದಾ? ಸೊ ಇಲ್ಲಿ ಕೊರಿಯಾನಿಕ್ ವಿಲೈ ಏನನ್ನು ಫಾರ್ಮ್ ಮಾಡಿದ್ದಾವೆ, ಪ್ಲಾಸೆಂಟಾವು ಫಾರ್ಮ್ ಮಾಡಿದ್ದಾವೆ. ಓಕೆ, ಸೊ ಇದು ಮದರ್ ಯುಟರಸ್ನಲ್ಲಿ ಕೆಳಗಡೆ ವಜೈನಾ ಇದೆ. ಓಕೆ, ಆ್ಯಂಡ್ ದಿಸ್ ಈಸ್ ದ ವಜೈನಲ್ ಪ್ಲಗ್. ಸೊ ಡ್ಯೂರಿಂಗ್ ಗೆಸ್ಟೇಷನಲ್ ಪೀರಿಯಡ್ ಇದೇನು ಸರ್ವೈಕಲ್ ಓಪನಿಂಗ್ ಇದೆಯಲ್ಲ ಅದು ಒಂದು ಮ್ಯೂಕಸ್ ಮಟೀರಿಯಲಿಂದ ಅದು ಕ್ಲೋಸ್ ಆಗಿರುತ್ತೆ. ಸೊ ದ್ಯಾಟ್ ದ ಬೇಬಿ ವಿಲ್ ನಾಟ್ ಬಿ ಎಕ್ಸ್ಪೆಲ್ಡ್ ಔಟ್ ಬಿಫೋರ್ ದ ಗೆಸ್ಟೇಷನಲ್ ಪೀರಿಯಡ್. ಸೊ ಪೂರ್ತಿ ಯುಟರಸ್ನಲ್ಲಿ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿ 9 ಮಂತ್ಸ್ ಆಗಿದೆ. 266 ಡೇಸ್ ಅಂತ ಹೇಳ್ತೀವಿ. ಬಟ್ ಇಟ್ ಡಿಪೆಂಡ್ಸ್, ಅದಕ್ಕಿಂತ ಕೆಲವೊಂದು 2 ದಿನ ಮುಂಚೆ ಆಗ್ಬೋದು, 1-2 ದಿನ ಹಿಂದ್ಗಡೆ ಮುಂದೆ ಆಗ್ಬೋದು, ಪ್ಲಸ್ ಆರ್ ಮೈನಸ್. ಸೊ ಇನ್ ಜನರಲ್ 9 ಮಂತ್ಸ್ ಕಂಪ್ಲೀಟ್ ಆಗಿ ಗೆಸ್ಟೇಷನಲ್ ಪೀರಿಯಡ್ ಕಂಪ್ಲೀಟ್ ಆಗಿ ಬೇಬಿ ಡೆವಲಪ್ ಆಗಿದೆ ಅಂತ. ಸೊ ಇವಾಗ ಈ ಬೇಬಿ ಹೊರಗಡೆ ಬರಬೇಕು ಅಂತಂದರೆ ಸ್ಟಿಮ್ಯುಲೇಷನ್ನು ಕೂಡ ಬೇಬಿಯಿಂದನೇ ಸ್ಟಾರ್ಟ್ ಆಗಬೇಕಾ. ಯಾಕಂದರೆ ಬೇಬಿಗೆ ಹೊರಗಡೆ ಬರೋದಿದೆ, ಅಟ್ ದ ಸೇಮ್ ಟೈಮ್ ಪ್ಲಾಸೆಂಟಾಗೂ ಕೂಡ ಹೊರಗಡೆ ಬರೋದಿದೆ. ಕರೆಕ್ಟ್? ಸೊ ಈ ಪಾರ್ಚುರೇಷನದ್ದೇನೋ ಒಂದು ಸ್ಟಿಮ್ಯುಲೇಷನ್ ಇದೆಯಲ್ಲ, ಆ ಸ್ಟಿಮ್ಯುಲೇಷನ್ನು ಎಲ್ಲಿಂದ ಜನ್ರೇಟ್ ಆಗ್ತಾ ಇದೆ, ಈ ಫುಲ್ಲಿ ಗ್ರೋನ್ ಫೀಟಸ್ ಮತ್ತು ಪ್ಲಾಸೆಂಟಾಯಿಂದ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಪಾರ್ಚುರೇಷನ್ ಪ್ರೋಸೆಸ್, ಚೈಲ್ಡ್ ಬರ್ತ್ ಪ್ರೋಸೆಸ್ ಏನಿದೆಯಲ್ಲ ಅದನ್ನು ಏನಂತ ಕರಿತೀವಿ, ನ್ಯೂರೋ ಎಂಡೋಕ್ರೈನ್ ಅಂತ ಕರಿತೀವಿ. ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಎಂಡೋಕ್ರೈನ್
ಮೆಕ್ಯಾನಿಸಮ್ ಅಂದರೆ ಏನು? ಸೊ ಈ ಪ್ರೋಸೆಸ್ನಲ್ಲಿ ಚೈಲ್ಡ್ ಬರ್ತ್ ಪ್ರೋಸೆಸ್ನಲ್ಲಿ ನ್ಯೂರಾಲಜಿಕಲ್ ಕಂಟ್ರೋಲ್ ಇದೆ ಮತ್ತು ಎಂಡೋಕ್ರೈನ್ ಇದೆ ಅಂದರೆ ಹಾರ್ಮೋನಲ್ ಕಂಟ್ರೋಲು ಇದೆ. ಸೊ ಈ ಎರಡೂ ಸೇರಿ ಪಾರ್ಚುರೇಷನ್ ಆಗುತ್ತೆ ಅಂತ. ಸೊ ಎಲ್ಲಿಂದ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಆಗ್ತಾ ಇದೆ? ದ ಸ್ಟಿಮ್ಯುಲೇಷನ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ದ ಫುಲ್ಲಿ ಡೆವಲಪ್ಡ್ ಫೀಟಸ್, ಕಂಪ್ಲೀಟಾಗಿ ಡೆವಲಪ್ ಆದಂತಹ ಫೀಟಸ್. ಸೊ 9 months ಆದಮೇಲೆ ಈ ಫೀಟಸದ್ದು ಏನು ಹೈಪೋಥೆಲಮಸ್ ಇರುತ್ತಲ್ಲ ಬ್ರೈನ್ ಸ್ಟ್ರಕ್ಚರ್ನಲ್ಲಿ, ನಾವು ದಿಸ್ ಈಸ್ ದ ಹೈಪೋಥೆಲಮಸ್ ಆಫ್ ದ ಬೇಬಿ. Okay, now this hypothalamus of the baby, it will start releasing the CRH hormone. ಯಾವುದಿದು? ಕಾರ್ಟಿಕೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ಸೊ ಹೈಪೋಥೆಲಮಸ್ಸಿಂದ ಬಂದಂತಹ ಹಾರ್ಮೋನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಅದು ಯಾರನ್ನು ಸ್ಟಿಮ್ಯುಲೇಟ್ ಮಾಡಬೇಕು? ಪಿಟ್ಯೂಟರಿಯನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಪಿಟ್ಯೂಟರಿಯನ್ನು ಸ್ಟಿಮ್ಯುಲೇಟ್ ಮಾಡ್ತು ಅಂದರೆ ನಾವು ದಿಸ್ ಪಿಟ್ಯೂಟರಿ ಯಾರ್ದಿದು? ಬೇಬೀಸ್ ಪಿಟ್ಯೂಟರಿನೇ ಇದು. ಓಕೆ, ಕಂಪ್ಲೀಟ್ ಡೆವಲಪ್ ಆದಂತಹ ಫೀಟಸ್. ಸೊ CRH ಹೋಗಿ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಆವಾಗ ಪಿಟ್ಯೂಟರಿ ಏನು ಮಾಡುತ್ತೆ? ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನನ್ನು ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಇದು ಕಂಪ್ಲೀಟಾಗಿ ಒಂದು ಹ್ಯೂಮನ್ ಬೀಯಿಂಗ್ ಅಂತ ಬೆಳೆದಾಗ್ಬಿಟ್ಟಿದೆ. ಸೊ ಅದರದ್ದು ಎಂಡೋಕ್ರೈನ್ ಪಾರ್ಟು ನಮ್ಮ ಎಂಡೋಕ್ರೈನ್ ಪಾರ್ಟ್ ಥರನೇ ಆಲ್ರೆಡಿ ಎಲ್ಲ ಆರ್ಗನ್ಸು ಡೆವಲಪ್ ಆಗಿಬಿಟ್ಟಿದ್ದಾವೆ. ಇವಾಗ ನಮ್ಮ ಬಾಡಿನಲ್ಲೂ ಕೂಡ ಹೈಪೋಥೆಲಮಸ್ಸಿಂದ CRH ಬಂತು ಅಂದರೆ ಆ CRH ಏನು ಮಾಡುತ್ತೆ? ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡಿ ACTH ಹಾರ್ಮೋನನ್ನು ರಿಲೀಸ್ ಮಾಡಿಸುತ್ತೆ. ಅದೇ ರೀತಿ ಫಿಟಸ್ನಲ್ಲೂ ಕೂಡ CRH ಹೋಗಿ ಸ್ಟಿಮ್ಯುಲೇಟ್ ಮಾಡಿ ACTH ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನು ಯಾರನ್ನು ಸ್ಟಿಮ್ಯುಲೇಟ್ ಮಾಡಬೇಕು? ಅಡ್ರಿನಲ್ ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಕರೆಕ್ಟಾ? ಯಾರ ಎಡ್ರಿನಲ್ ಇದು? ಅಗೇನ್ ಬೇಬಿ ಎಡ್ರಿನಲ್ ಗ್ಲ್ಯಾಂಡ್. ಸೊ ಇಲ್ಲಿಂದ ಬಂದಂತಹ ಹಾರ್ಮೋನು ಅಲ್ಲಿರುವಂತಹ ಎಡ್ರಿನಲ್ ಗ್ಲ್ಯಾಂಡ್, ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕಿಡ್ನಿ ಮೇಲ್ಗಡೆ, ಸೊ ಅಡ್ರಿನಲ್ ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡ್ತವೆ. ಸ್ಟಿಮ್ಯುಲೇಟ್ ಮಾಡಿದ ಮೇಲೆ ಅಡ್ರಿನಲ್ ಏನು ಮಾಡುತ್ತೆ? ಇಟ್ ವಿಲ್ ರಿಲೀಸ್ ದ ಕಾರ್ಟಿಸಾಲ್ ಪ್ಲಸ್ ಡೈಹೈಡ್ರೋ ಎಪಿಎಂಡೋಸ್ಟಿರಾನ್. ಡೆವಲಪ್ಡ್ ಫೀಟಸ್ಸಿಂದ ಅಡ್ರಿನಲ್ ಗ್ಲ್ಯಾಂಡಿಂದ ಹಾರ್ಮೋನ್ಸ್ ರಿಲೀಸ್ ಆಗ್ಲಿಕ್ಕೆ ಶುರು ಆಯಿತು ಅಂದರೆ ನೆಕ್ಸ್ಟ್ ಈ ಪ್ಲಾಸೆಂಟಾ ಏನು ಮಾಡುತ್ತೆ ಅಂದರೆ ಇಲ್ಲಿಂದ ಏನು ಹಾರ್ಮೋನ್ಸ್ ಬರ್ತಿದ್ದಾವಲ್ಲ, ಸೊ ಈ ಪ್ಲಾಸೆಂಟಾ DHEA ಡಿಹೈಡ್ರೋ ಎಪಿಎಂಡೋಸ್ಟಿರಾನ್ ಹಾರ್ಮೋನನ್ನು ಇಟ್ ವಿಲ್ ಕನ್ವರ್ಟ್ ಇಟ್ ಇಂಟು ಎಸ್ಟ್ರೋಜನ್. ಯಾರು ಮಾಡಿದ್ರೆ ಈ ಕೆಲಸವನ್ನು? ಪ್ಲಾಸೆಂಟಾ ಮಾಡಿತು. ಸೊ ಪ್ಲಾಸೆಂಟಾ, ಓಕೆ, ಇಟ್ ವಿಲ್ ಕನ್ವರ್ಟ್ ದ ಡಿಹೈಡ್ರೋ ಎಪಿಎಂಡೋಸ್ಟಿರಾನ್ ಹಾರ್ಮೋನನ್ನು ಎಸ್ಟ್ರೋಜನ್ ಆಗಿ ಕನ್ವರ್ಟ್ ಮಾಡ್ತು. ಸೊ ನೆಕ್ಸ್ಟ್ ಈ ಎಸ್ಟ್ರೋಜನ್ ಏನು ಮಾಡುತ್ತೆ ಅಂದರೆ ದಿಸ್ ವಿಲ್ ಇನ್ಕ್ರೀಸ್ ದ ರಿಸೆಪ್ಟರ್ಸ್ ಅಂದ್ರೆ ಏನು? ಈಗ ಯಾವುದಾದ್ರೂ ಒಂದು ಸಿಗ್ನಲ್ ಬಂತು ಅಂದರೆ ಅದನ್ನ ರಿಸೀವ್ ಮಾಡಲಿಕ್ಕೆ ರಿಸೆಪ್ಟರ್ಸ್ ಇರಬೇಕಲ್ಲ. ಫರ್ಟಿಲೈಸೇಷನಲ್ಲಿ ನಾವು ZP3 ರಿಸೆಪ್ಟರ್ಸ್ ಅಂತ ಓದಿದ್ವಿ. ಸೊ ಯಾವ ರಿಸೆಪ್ಟರ್ಸನ್ನು ಇವು ಜಾಸ್ತಿ ಮಾಡ್ತವೆ ಅಂದರೆ ಯುಟರಸ್ನಲ್ಲಿ ಮಯೋಕಾರ್ಡಿಯಮ್ ಇದೆ, ಹೌದಾ? ದಿಸ್ ಈಸ್ ದ ಯುಟರಸ್. ಇದು ಎಂಡೋಮೆಟ್ರಿಯಮ್ದು ಇನ್ನರ್ ಲೈನಿಂಗ್ ಆಯಿತು. ಒಂದು ಥಿಕ್ ಲೇಯರ್ ಆಫ್ ಮಸಲ್ಸ್ ಇರುತ್ತೆ ಅಂತ ನಾವು ಕಲ್ತಿದ್ವಿ. ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್ ಆ್ಯಂಡ್ ಎಂಡೋಮೆಟ್ರಿಯಮ್ ಇದೇ ಸೇಮ್ ನೀವು ಈ ಕಡೆನೂ ಇಮ್ಯಾಜಿನ್ ಮಾಡ್ಬೋದು. ಸೊ ದಿಸ್ ಇಸ್ಟ್ರೋಜನ್, ಇಲ್ಲಿ ಬರುವಂತಹ ಪ್ಲಾಸೆಂಟಾದಿಂದ ಬರುವಂತಹ ಏನು ಇಸ್ಟ್ರೋಜನ್ ಇದೆಯಲ್ಲ, ದೇ ವಿಲ್ ಗೋ ಆ್ಯಂಡ್ ದೇ ವಿಲ್ ಫಾರ್ಮ್ ದ ರಿಸೆಪ್ಟರ್ಸ್ ಫಾರ್ ಆಕ್ಸಿಟೋಸಿನ್. ಸೊ ಈ ಸ್ಮೂತ್ ಮಸಲ್ಸ್ನಲ್ಲಿ ರಿಸೆಪ್ಟರ್ಸನ್ನು ಫಾರ್ಮ್ ಮಾಡ್ತವೆ. ಓಕೆ, ಸೊ ಈ ಮಸಲ್ ಸೆಲ್ಸ್ ಮೇಲೆ ಯಾರು ರಿಸೆಪ್ಟರ್ಸ್ ಬೇಕು? ಆಕ್ಸಿಟೋಸಿನ್ ಹಾರ್ಮೋನ್ ಏನು ಬರುತ್ತೆ ಮದರ್ ಪಿಟ್ಯೂಟರಿಯಿಂದ, ಆ ಹಾರ್ಮೋನಿಗೆ ರಿಸೆಪ್ಟರ್ಸನ್ನು ಇನ್ಕ್ರೀಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರಿಸೆಪ್ಟರ್ಸ್ ಜಾಸ್ತಿ ಆದಂಗೆ ಮದರ್ದು ಏನು ಪಿಟ್ಯೂಟರಿ ಇದೆಯಲ್ಲ, ನೋ ದಿಸ್ ಈಸ್ ದ ಮದರ್. ಓಕೆ, ನಾವು ದಿಸ್ ಮದರ್, ಈ ರಿಸೆಪ್ಟರ್ಸು ಮದರ್ದು ಪಿಟ್ಯೂಟರಿಗೆ ಹೋಗಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಏನಂತ? ನಾವು ರಿಸೆಪ್ಟರ್ಸ್ ಆಲ್ರೆಡಿ ಬಳಸ್ಕೋತಾ ಇದ್ದೀವಿ. ಸೊ ನಿಮ್ಮಿಂದ ಅಂದರೆ ಈ ಗ್ಲ್ಯಾಂಡಿಂದ ಆಕ್ಸಿಟೋಸಿನ್ ಹಾರ್ಮೋನನ್ನು ರಿಲೀಸ್ ಮಾಡಿರಿ ಅಂತ ಈ ರಿಸೆಪ್ಟರ್ಸು ಒಂದು ರೀತಿ ಸಿಗ್ನಲ್ ಕೊಟ್ಟಂಗೆ, ನಮ್ಮ ಭಾಷೆನಲ್ಲಿ ಹೇಳ್ಬೇಕಂದ್ರೆ. ಓಕೆ, ಸೊ ಈ ರಿಸೆಪ್ಟರ್ಸ್ ಬೆಳೀತಾ ಹೋದಂಗೆ ಮದರ್ ಬಾಡಿಯಿಂದ, ಮದರ್ ಪಿಟ್ಯೂಟರಿಯಿಂದ ಯಾವ ಹಾರ್ಮೋನ್ ರಿಲೀಸ್ ಆಗಬೇಕು? ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗಬೇಕು. ಪಿಟ್ಯೂಟರಿಯಲ್ಲಿ 2 ಲೋಬ್ಸ್ ನಮಗೆ ಗೊತ್ತಿದೆ, ಎಂಟೀರಿಯರ್ ಪಿಟ್ಯೂಟರಿ ಮತ್ತು ಪೋಸ್ಟೀರಿಯರ್ ಪಿಟ್ಯೂಟರಿ.
ಎಂಟೀರಿಯರ್ ಪಿಟ್ಯೂಟರಿ ತಾನೇ ಹಾರ್ಮೋನನ್ನು ಸಿಕ್ರೀಟ್ ಮಾಡಿ ತಾನೇ ರಿಲೀಸ್ ಮಾಡುತ್ತೆ. ಬಟ್ ಪೋಸ್ಟೀರಿಯರ್ ಪಿಟ್ಯೂಟರಿ ಏನು ಮಾಡುತ್ತೆ? ಪೋಸ್ಟೀರಿಯರ್ ಪಿಟ್ಯೂಟರಿ ಯಾವುದೇ ಹಾರ್ಮೋನನ್ನು ಸಿಕ್ರೀಟ್ ಮಾಡೋದಿಲ್ಲ. ಅದು ಹೈಪೋಥೆಲಾಮಸ್ನಲ್ಲಿ ಸಿಕ್ರೀಟ್ ಆದಂತಹ ಹಾರ್ಮೋನ್ಸನ್ನು ತಗೊಂಡು ಆ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಸೊ ಆಕ್ಸಿಟೋಸಿನ್ನು ಯಾವ ಲೋಬಿಂದ ಬರಬೇಕು? ಪೋಸ್ಟೀರಿಯರ್ ಪಿಟ್ಯೂಟರಿಯಿಂದ ಬರಬೇಕು. ಸೊ ರಿಸೆಪ್ಟರ್ಸು ಬೆಳೀತಾ ಹೋದಂಗೆ ಹೈಪೋಥೆಲಾಮಸ್ಸಿಂದ ಆಕ್ಸಿಟೋಸಿನ್ ಬರುತ್ತೆ. ಆ ಆಕ್ಸಿಟೋಸಿನನ್ನು ಪಿಟ್ಯೂಟರಿ ಗ್ಲ್ಯಾಂಡು ರಿಲೀಸ್ ಮಾಡಲಿಕ್ಕೆ ಶುರು ಆಗುತ್ತೆ. ಸೊ ಬಾಡಿ ಒಳಗಡೆ, ಫೀಮೇಲ್ ಬಾಡಿ ಒಳಗಡೆ ಆಕ್ಸಿಟೋಸಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಆಕ್ಸಿಟೋಸಿನ್, ಓಕೆ. ಆಕ್ಸಿಟೋಸಿನ್ ಏನು ಮಾಡ್ಬೇಕು ಹೇಳಿ? ಆಕ್ಸಿಟೋಸಿನ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಸ್ಮೂತ್ ಮಸಲ್ ಫೈಬರ್ಸ್. ಈ ಮಸಲ್ ಫೈಬರ್ಸಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಹಾರ್ಮೋನು. ಸ್ಟಿಮ್ಯುಲೇಷನ್ ಆದಮೇಲೆ ಯುಟರಸ್ನಲ್ಲಿರುವಂತಹ ಮಸಲ್ಸು ಕಾಂಟ್ರ್ಯಾಕ್ಟ್ ಮತ್ತು ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಪಾರ್ಟು, ಗೊತ್ತಾಯ್ತಾ? ಸೊ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದು ಫುಲ್ಲಿ ಡೆವಲಪ್ಡ್ ಫೀಟಸ್ಸಿಂದ. ಅಲ್ಲಿಂದ ಬಂದಂತಹ ಏನು ಎಡ್ರಿನಲ್ ಹಾರ್ಮೋನ್ಸ್ ಇದ್ದಾವೆ ಆ ಹಾರ್ಮೋನ್ಸನ್ನು ಇಟ್ಕೊಂಡು ಪ್ಲಾಸೆಂಟ ಇಸ್ಟ್ರೋಜನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಡೆಲಿವರಿ ಟೈಮಿಗೆ ಇಸ್ಟ್ರೋಜನ್ ಕಾನ್ಸಂಟ್ರೇಷನ್ ಸ್ಲೋ ಆಗಿ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು. ಅದರ ಅಪೋಸಿಟ್ ಯಾರು ಕಡಿಮೆ ಆಗಬೇಕು? ಪ್ರೊಜೆಸ್ಟ್ರಾನ್ ಕಡಿಮೆ ಆಗಬೇಕು. ಪ್ರೊಜೆಸ್ಟ್ರಾನ್ ಕಡಿಮೆ ಆದಂಗೆ ಎಂಡೋಮೆಟ್ರಿಯಮ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಒನ್ ವೇನಲ್ಲಿ ಹಾರ್ಮೋನ್ಸ್ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾವೆ, ಗೊತ್ತಾಗ್ತಿದೆಯಾ? ಇದೇನು ನಾವು ಸಿಗ್ನಲ್ ಹೋಗುತ್ತೆ, ಸಿಗ್ನಲ್ ಬರುತ್ತೆ ಅಂತೀವಲ್ಲ, ಅದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ನ್ಯೂರಾನ್ಸ್ ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಸೊ ಅದಕ್ಕೆ ಈ ಮೆಕ್ಯಾನಿಸಮ್ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಅಂತ ಹೇಳಿರೋದು. ಸೊ ಈ ಪಾರ್ಟ್ ಅರ್ಥ ಆಯ್ತಾ? ಒಂದು ಕಡೆಯಿಂದ ಫೀಟಸ್ ತಾನೇ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ ಹೊರಗಡೆ ಬರಲಿಕ್ಕೆ. ಹೆಂಗೆ? ಬೈ ಇನ್ಕ್ರೀಸಿಂಗ್ ದ ರಿಸೆಪ್ಟರ್ಸ್ ಇನ್ ದ ಮಯೋಮೆಟ್ರಿಯಮ್ ವಾಲ್ ಆಫ್ ದ ಯುಟರಸ್. ಸೊ ಈ ರಿಸೆಪ್ಟರ್ಸು ಹೋಗಿ ಪಾಸಿಟಿವ್ ಫೀಡ್ಬ್ಯಾಕ್ ಹೋಗ್ತಂಗೆ ನಾವು ಜಾಸ್ತಿ ಆಗ್ತಾ ಇದ್ದೀವಿ, ಸೊ ನಮಗೆ ಬೇಕಾದಂತಹ ಹಾರ್ಮೋನ್ ಕೂಡ ಅದರ ರಿಲೀಸು ಜಾಸ್ತಿ ಆಗಬೇಕು ಅಂತ. ಸೊ ಈ ಸ್ಟಿಮ್ಯುಲಸನ್ನು ಇಟ್ಕೊಂಡು ಮದರ್ದು ಪಿಟ್ಯೂಟರಿ ಗ್ಲ್ಯಾಂಡಿಂದ ಆಕ್ಸಿಟೋಸಿನ್ನು ರಿಲೀಸ್ ಆಗುತ್ತೆ. ಇದು ಒಂದು ಕಡೆ. ನೆಕ್ಸ್ಟು ಇದೇನು ಕಾರ್ಟಿಸೋಲ್ ಇದೆಯಲ್ಲ, ದಿಸ್ ಕಾರ್ಟಿಸೋಲ್ ಅಗೇನ್ ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಪ್ಲಾಸೆಂಟಾ, ಓಕೆ, ಟು ಪ್ರೊಡ್ಯೂಸ್ ದ ಪ್ರೋಸ್ಟಾಗ್ಲ್ಯಾಂಡಿನ್ಸ್. ಓಕೆ, ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಮರಿಬಾರ್ದು. ಫರ್ಟಿಲೈಸೇಷನ್ ಆಗಬೇಕಾದ್ರೆ ಸಿಮನ್ನಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಇರ್ತವೆ. ಅವು ಯುಟರೈನ್ ವಾಲನ್ನು ಕಾಂಟ್ರ್ಯಾಕ್ಟ್ ಮಾಡ್ತವೆ ಸೊ ದ್ಯಾಟ್ ಸ್ಪರ್ಮ್ ಮೇಲ್ಗಡೆ ಮೂವ್ ಆಗುತ್ತೆ ಅಂತ ಕಲ್ತಿದ್ವಲ್ಲ, ದ ಸೇಮ್ ಥಿಂಗ್ ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಕಾರ್ಟಿಸಾಲ್ ಏನು ಬರ್ತಾ ಇದೆ ಬೇಬಿ ಹೆಡ್ನಲ್ಲಿಂದ, ಅದು ಪ್ಲಾಸೆಂಟಾಗೆ ಸ್ಟಿಮ್ಯುಲೇಟ್ ಮಾಡಿ ಪ್ಲಾಸೆಂಟಾ ವಿಲ್ ಸ್ಟಾರ್ಟ್ ಸಿಕ್ರೆಟಿಂಗ್ ದ ಪ್ರೋಸ್ಟಾಗ್ಲ್ಯಾಂಡಿನ್ಸ್. ಸೊ ಅಗೇನ್ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಏನು ಮಾಡಬೇಕು? ಅವು ಕೂಡ ಯುಟರಸ್ನಲ್ಲಿರುವಂತಹ ಮಸಲ್ಸನ್ನು, ಸ್ಮೂತ್ ಮಸಲ್ಸನ್ನು ಸ್ಟಿಮ್ಯುಲೇಟ್ ಮಾಡಿ ಅವು ಕಾಂಟ್ರ್ಯಾಕ್ಟ್ ಮತ್ತು ರಿಲ್ಯಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ಮಸಲ್ಸ್ ಕಾಂಟ್ಯಾಕ್ಟ್ ಆಗಬೇಕು. ಯಾಕೆ? ಅದಕ್ಕೆ ಯುಟರಸ್ನಲ್ಲಿ ಮಯೋಮೆಟ್ರಿಯಮ್ ಅಂತ ಒಂದು ಲೇಯರೇ ಇದೆ. ಓಕೆ, ಸೊ ಆ ಲೇಯರಿಗೆ ಸ್ಟಿಮ್ಯುಲೇಷನ್ ಸಿಕ್ತು ಅಂದರೆ ಈ ಪೋರ್ಷನ್ನಲ್ಲಿ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗಿ ಮಗು ಹೊರಗಡೆ ಎಕ್ಸ್ಪೆಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಇದು ಒಂದು ಕಡೆಯಿಂದ ಆಯಿತು, ಇದು ಬೇಬಿ ಕಡೆಯಿಂದ ಆಯಿತು. ಅಟ್ ದ ಸೇಮ್ ಟೈಮ್ ಮದರ್ಗೂ ಕೂಡ ಪ್ರೆಗ್ನೆನ್ಸಿ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಮಗು ಹೊರಗಡೆ ಬರಬೇಕು ಅಂತ ಇದ್ದೇ ಇರುತ್ತಾ. ಸೊ ಗೆಸ್ಟೇಷನಲ್ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಮದರ್ದೇನು ಓವರಿ ಇದೆಯಲ್ಲ, ನಾವು ದೀಸ್ ಆರ್ ದ ಓವರೀಸ್. ಓಕೆ, ಜಸ್ಟ್ ಇದನ್ನು ಈ ಕಡೆನೂ ಇಮ್ಯಾಜಿನ್ ಮಾಡಿ. ಓವರಿ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದ ಹಾರ್ಮೋನ್. ಯಾವುದು? ರಿಲ್ಯಾಕ್ಸಿನ್ ಅನ್ನುವಂತಹ ಹಾರ್ಮೋನನ್ನು ಓವರಿ ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರಿಲ್ಯಾಕ್ಸಿನ್ ಹಾರ್ಮೋನ್ ಏನು ಮಾಡುತ್ತೆ? ದಿಸ್ ರಿಲ್ಯಾಕ್ಸಿನ್ ಹಾರ್ಮೋನ್ ಇಟ್ ವಿಲ್ go and stimulate the cervix and vaginal part. Now this relaxin it will widen the cervix plus vagina. ಯಾಕೆ? ಸರ್ವಿಕ್ಸ್ ಮತ್ತು ಮುಂದ್ಗಡೆ ವೆಜೈನಾ ಎರಡು ಸೇರಿ ಏನಾಗಿತ್ತು ಇಲ್ಲಿ? ಬರ್ತ್ ಕ್ಯಾನಲ್ ಆಗಿತ್ತು. ಬರ್ತ್ ಕ್ಯಾನಲ್. ಓಕೆ, ಸೊ ಬರ್ತ್ ಕ್ಯಾನಲ್ಲು ಡೈಲೇಟ್ ಆದ್ರೇ ಬೇಬಿ ಹೊರಗಡೆ ಎಕ್ಸ್ಪೆಲ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಈ ಸರ್ವಿಕ್ಸ್ ಮತ್ತು ವೆಜೈನಾಗೆ ವೈಡ್ ಮಾಡಲಿಕ್ಕೆ, ಅಂದರೆ ಅಲ್ಲಿರುವಂತಹ ಏನು ಮಸಲ್ಸ್ ಇದ್ದಾವೆ ಲೋವರ್ ಅಬ್ಡೋಮಿನಲ್ ಪೋರ್ಷನ್ನಲ್ಲಿ, ಆ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡಿದ್ವು ಅಂತಂದರೆ ಈಸಿಯಾಗಿ ಸರ್ವಿಕ್ಸು ಮತ್ತು ವೆಜೈನಲ್ ಕೆನಲ್ಲು ಓಪನ್ ಆಗುತ್ತೆ. ಸೊ ಅದನ್ನು ಯಾರು ಮಾಡ್ತಾರೆ? ಈ ರಿಲ್ಯಾಕ್ಸಿನ್ನು ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸೊ
ಈ ಎಲ್ಲ ಸ್ಟಿಮ್ಯುಲೇಷನ್ಸು ಒಂದಕ್ಕೊಂದು ಆ್ಯಡ್ ಆಗ್ತಾ ಹೋಗ್ತವೆ. ಇವಾಗ ಪಾರ್ಚುರೇಷನ್ ಟೈಮ್ ಹತ್ತಿರ ಬಂದಂಗೆ ಎಲ್ಲ ಹಾರ್ಮೋನ್ಸು ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಈ ಪ್ರೆಗ್ನೆನ್ಸಿ ಪೀರಿಯಡದ್ದು ನೀವು 9th ಮಂತಲ್ಲಿ ತೊಗೊಂಡ್ರೆ 9th ಮಂತಲ್ಲಿ ಪ್ರೆಗ್ನೆಂಟ್ ವಿಮೆನದ್ದು ಎಲ್ಲ ಹಾರ್ಮೋನ್ಸು ಆಲ್ರೆಡಿ ಜಾಸ್ತಿ ಆಗಿರ್ತವೆ, ಇನ್ಕ್ಲೂಡಿಂಗ್ ಥೈರಾಯ್ಡ್ ಹಾರ್ಮೋನ್ ಆಗ್ಬೋದು, ACTH ಆಗ್ಬೋದು, ಅಲ್ಲಿರುವಂಥ ಪ್ರತಿಯೊಂದು ಹಾರ್ಮೋನ್ಸ್ ತೊಗೊಳ್ಳಿ ನೀವು, ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಸೊ ಎಲ್ಲ ಹಾರ್ಮೋನ್ಸು ಆಲ್ರೆಡಿ ಪೀಕಿಗೆ ಹೋಗಿರ್ತವೆ. ಯಾಕೆ ಹೇಳಿ, 9 ಮಂತ್ಸ್ವರೆಗೂ ಮದರು ತನ್ನ ಬಾಡಿಯನ್ನು ಸಪೋರ್ಟ್ ಮಾಡೋದ್ರ ಜೊತೆಗೆ ಈ ಡೆವಲಪಿಂಗ್ ಎಂಬ್ರಿಯೋನು ಕಂಪ್ಲೀಟಾಗಿ ಸಪೋರ್ಟ್ ಮಾಡಬೇಕಲ್ಲ. ಸೊ ಮೆಟಾಬಾಲಿಕ್ ರೇಟ್ ಏನಾಗಬೇಕು, ಮದರದ್ದು ಮೆಟಾಬಾಲಿಕ್ ರೇಟ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಅಂದ್ರೇ ಇಲ್ಲೆಲ್ಲ ಪ್ರೊಸೆಸ್ಸು ಕರೆಕ್ಟಾಗಿರ್ತವೆ. ಅದಕ್ಕೆ ನೋಡಿ, ಈಗ ಯಾರು ಕ್ಯಾರಿಂಗ್ ಇರ್ತಾರೆ ಜಾಸ್ತಿ ಅವರಿಗೆ ಒಂಥರ ಸುಟೇಬಲ್ ಕಂಡೀಷನನ್ನು ಸುತ್ತಲೂ ನಾವು ಪ್ರೊವೈಡ್ ಮಾಡ್ತೀವಿ. ಯಾಕೆ, ಅವ್ರದ್ದೆಲ್ಲ ಹೆಲ್ತ್ ಕರೆಕ್ಟ್ ಆಗಿರಲಿ, ಮೆಟಾಬಾಲಿಕ್ ರೇಟ್ ಕರೆಕ್ಟ್ ಆಗಿರಲಿ, ಸೊ ದಟ್ ಈಸ್ ಗುಡ್ ಫಾರ್ ಬೋತ್ ಡೆವಲಪಿಂಗ್ ಫೀಟಸ್ ಆಲ್ಸೋ, ಡೆವಲಪಿಂಗ್ ಎಂಬ್ರಿಯೋ ಆಲ್ಸೋ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಾರ್ ಮದರ್ ಆಲ್ಸೋ. ಸೊ ಎಲ್ಲ ಹಾರ್ಮೋನ್ಸು ಆಲ್ರೆಡಿ ಪೀಕಿಗೆ ಹೋಗ್ತಾ ಇರ್ತವೆ. ಎಡಿಷ್ನಲಿ ಈ ಎಲ್ಲ ಸ್ಟಿಮ್ಯುಲೇಷನ್ಸ್ ಸಿಗ್ನಲ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಈ ಬೇಬಿ ಕೂಡ ಸಿಗ್ನಲ್ ಕೊಡ್ತಾ ಇದೆ, ಅಟ್ ದ ಸೇಮ್ ಟೈಮ್ ಪ್ಲಾಸೆಂಟಾ ಕೂಡ ಸಿಗ್ನಲ್ ಕೊಡ್ತಾ ಇದೆ, ಮದರ್ ಓವರಿ ಕೂಡ ರಿಲ್ಯಾಕ್ಸಿನನ್ನು ರಿಲೀಸ್ ಮಾಡ್ತಾ ಇದೆ. ಸೊ ಈ ಎಲ್ಲ ಪ್ರೋಸೆಸ್ಸು ಪೂರ್ತಿ ಪೀಕಿಗೆ ಹೋದ್ಮೇಲೆ ಏನಾಗುತ್ತೆ, ಈ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ನು ಸ್ಲೋ ಆಗಿ ಸ್ಟಾರ್ಟ್ ಆಗಿರೋದು ವಿಗರಸ್ ಆಗಿ ಕಾಂಟ್ರಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕಾಂಟ್ರಾಕ್ಟ್ ಫುಲ್ ವಿಗರಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಈ ಸರ್ವೈಕಲ್ ಪ್ಲಗ್ ಕೂಡ ಓಪನ್ ಆಗುತ್ತೆ. ಓಕೆ, ಯಾಕಂದರೆ ಆಲ್ರೆಡಿ ಇಲ್ಲಿರುವಂತಹ ಮಸಲ್ಸ್ ಇವಾಗ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದಾವೆ, ಬರ್ತ್ ಕೆನಲ್ ಕೂಡ ಓಪನ್ ಆಗಿದೆ. ಸೊ ಇದೆಲ್ಲ ಆದಮೇಲೆ ಈ ಬೇಬಿಗೆ ಯಾರು ಕವರ್ ಆಗಿದ್ದಾರೆ ಇಲ್ಲಿ, ಎಮ್ನಿಯೋಟಿಕ್ ಕ್ಯಾವಿಟಿ. ಓಕೆ, ಸೊ ಈ ಎಮ್ನಿಯೋಟಿಕ್ ಕ್ಯಾವಿಟಿ ಏನಿದೆ ಇದು ಫುಲ್ ರಪ್ಚರ್ ಆಗಿಬಿಡುತ್ತೆ. ಸೊ ರಪ್ಚರ್ ಆಯಿತು ಅಂತಂದರೆ ಈ ಎಲ್ಲ ಆ್ಯಕ್ಷನ್ಸು ಪೀಕಿಗೆ ಹೋಗಿ ಮಸಲ್ ಕಾಂಟ್ರಾಕ್ಷನ್ನು ವಿಗರಸ್ ಆಗಿ ದಿಸ್ ಬೇಬಿ ಇಟ್ ಈಸ್ ಎಕ್ಸ್ಪೆಲ್ಡ್ ಔಟ್. ಸೊ ಆಲ್ರೆಡಿ ಟುವರ್ಡ್ಸ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ ಪೀರಿಯಡ್ ಹೆಡ್ ಪೋರ್ಷನ್ ಆಲ್ರೆಡಿ ವಜೈನಾ ಕಡೆ ಕೆಳಗಡೆ ಆಗಿರುತ್ತೆ. ಸೊ ಫಸ್ಟ್ ಹೆಡ್ ಬರುತ್ತೆ, ಹೆಡ್ ಆದ ತಕ್ಷಣ ಇಲ್ಲಿ ಫಾರ್ಮ್ ಆದಂತಹ ಎಲ್ಲ ಟಿಶ್ಯೂನು ಹೊರಗಡೆ ಬಂದುಬಿಡುತ್ತೆ, ಇನ್ಕ್ಲೂಡಿಂಗ್ ಆಲ್ ದೀಸ್ ಕೊರಿಯಾನಿಕ್ ವಿಲೈ ಅಂದರೆ ಪ್ಲಾಸೆಂಟಾ ಹಿಡ್ಕೊಂಡು ಎಲ್ಲ ಸ್ಟ್ರಕ್ಚರ್ಸು ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಸ್ಲೋ ಆಗಿ ಫಾರ್ಮ್ ಆದಂತಹ ಏನು ಸ್ಟಿಮ್ಯುಲೇಷನ್ ಇದೆ ಹಾರ್ಮೋನ್ಸ್ ಮೂಲಕ ಮತ್ತು ನ್ಯೂರಾನ್ಸ್ ಮೂಲಕ, ಎಲ್ಲ ಹಾರ್ಮೋನಲ್ ಆ್ಯಕ್ಟ್ ಒಂದೇ ಸತಿ ಆಗಿ ವಿಗರಸ್ ಆಗಿ ಸ್ಟಿಮ್ಯುಲೇಷನ್ ಆಗಿ ಕಾಂಟ್ರಾಕ್ಟ್ ಆಗಿ ದ ಬೇಬಿ ಈಸ್ ಎಕ್ಸ್ಪೆಲ್ಡ್ ಔಟ್ ಆಫ್ ದ ಬರ್ತ್ ಕ್ಯಾನಲ್ ಅಲಾಂಗ್ ವಿತ್ ದ ಬೇಬಿ ದ ಪ್ಲಾಸೆಂಟಾ ಎಲ್ಲ ಅಂಬಿಲಿಕಲ್ ಕಾರ್ಡು ಬರುತ್ತೆ. ಪಾರ್ಚುರೇಷನ್ ಆದಮೇಲೆ ಇಲ್ಲೇನು ಒಳಗಡೆ ಬ್ಲಡ್ ವೆಸಲ್ಸ್ ಇದ್ವಲ್ಲ ಅವು ಅಲ್ಲೇ ಕ್ಲೋಸ್ ಆಗಿಬಿಡ್ತವೆ. ಈವನ್ ಡಾಕ್ಟರ್ ನೋಡಿರಿ, ಪಾರ್ಚುರೇಷನ್ ಆದಮೇಲೆ ಚೈಲ್ಡ್ ಬರ್ತ್ ಆದಮೇಲೆ ಆ ಮಗುವಿಂದೇನು ಅಂಬ್ಲಿಕಲ್ ಕಾರ್ಡ್ ಇರುತ್ತಲ್ಲ ಅದನ್ನ ಅಲ್ಲಿಗೆ ಕಟ್ ಮಾಡಿ ತೆಗೆದುಬಿಡ್ತಾರೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇವಾಗೆಲ್ಲ ಟ್ರೆಂಡ್ ಏನು ಅಂತಂದರೆ ಈ ಅಂಬಿಲಿಕಲ್ ಕಾರ್ಡ್ನಲ್ಲಿರುವಂತಹ ಸೆಲ್ಸ್ ಇದಾವಲ್ಲ ಇವು ಸ್ಟೆಮ್ ಸೆಲ್ಸ್ ಥರ ಆ್ಯಕ್ಟ್ ಮಾಡ್ತವೆ. ಸ್ಟೆಮ್ ಸೆಲ್ಸ್ ಅಂದರೆ ಏನು, ಈ ಸ್ಟೆಮ್ ಸೆಲ್ಸು ಈ ಬಾಡಿಗೆ ರಿಲೇಟೆಡ್ ಯಾವುದೇ ಸೆಲ್ಲನ್ನು ಫಾರ್ಮ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನು ಹೊಂದಿರ್ತವೆ. ಯಾವುವು? ಸ್ಟೆಮ್ ಸೆಲ್ಸ್. ಅಲಾಂಗ್ ವಿತ್ ಅಂಬಿಲಿಕಲ್ ಕಾರ್ಡ್ ಸೆಲ್ಸ್ ನಾವು ಡೆವಲಪ್ಮೆಂಟ್ ಆಗಬೇಕಾದ್ರೆ ಬ್ಲಾಸ್ಟೋಸಿಸ್ಟ್ ಕಲ್ತಿದ್ವಲ್ಲ, ಬ್ಲಾಸ್ಟೋಸಿಸ್ಟ್ನಲ್ಲಿ ಹೊರಗಡೆ ಟ್ರೋಫೋಬ್ಲಾಸ್ಟ್ ಸೆಲ್ಸ್ ಇತ್ತು, ಒಳಗಡೆ ಇನ್ನರ್ ಮಾಸ್ ಆಫ್ ದ ಸೆಲ್ ಇತ್ತು. ಮುಂದೆ ಇದೇ ಸೆಲ್ಸು ಎಂಬ್ರಿಯೋನ ಫಾರ್ಮ್ ಮಾಡುತ್ತೆ. ಸೊ ಫ್ಯೂ ಸೆಲ್ಸ್ ಫ್ರಮ್ ದಿಸ್ ಎಂಬ್ರಿಯೋಬ್ಲಾಸ್ಟ್ ದೇ ಆಲ್ಸೋ ಆ್ಯಕ್ಟ್ ಆ್ಯಸ್ ಎ ಸ್ಟೆಮ್ ಸೆಲ್ಸ್. ಅಂದರೆ ಈ ಸೆಲ್ಸ್ಗಳಿಗೆ ಆ ಜೀವಿಗೆ ಸಂಬಂಧಪಟ್ಟಂತಹ ಯಾವುದೇ ಸೆಲ್ಸನ್ನು ಹುಟ್ಟಿಸುವಂತಹ ಒಂದು ಶಕ್ತಿ ಇರುತ್ತೆ. ಸೊ ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ, ಕಾರ್ಡ್ ಬ್ಯಾಂಕ್ ಅಂತ, ಇವಾಗ ಬ್ಲಡ್ ಬ್ಯಾಂಕ್ ಮಾಡ್ತೀವಲ್ಲ, ಬ್ಲಡ್ ಬ್ಯಾಂಕ್ ಅಂದರೆ ಏನು, ಬ್ಲಡ್ಡನ್ನು ಸ್ಟೋರ್ ಮಾಡುವಂತಹ ಅದೊಂದು ಲ್ಯಾಬ್ ಅಥವಾ ಮೆಕ್ಯಾನಿಸಮ್. ಯಾರಿಗೆ ಅವಶ್ಯಕತೆ ಇರುತ್ತೋ ಬ್ಲಡ್ ಬ್ಯಾಂಕಿಂದ ಬ್ಲಡ್ಡನ್ನು ತೊಗೋಬೋದು. ಸ್ಪರ್ಮ್ ಬ್ಯಾಂಕ್ ಅಂತ ಮಾಡ್ತಾರೆ. ಸೊ ಯಾರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಸ್ಪರ್ಮನ್ನು ಸ್ಟೋರ್ ಮಾಡಿರ್ತಾರೆ, ಅಲ್ಲಿಂದ ಸ್ಪರ್ಮನ್ನು ತೊಗೊಂಡು ಫರ್ಟಿಲೈಸೇಷನ್ ಇನ್ ವಿಟ್ರೋ ಅಥವಾ ಇನ್ ವಿವೋ ಮಾಡ್ಬೋದು. ಅದೇ ರೀತಿ ಈಗ ಕಾರ್ಡ್ ಬ್ಯಾಂಕ್ ಅಂತಲೂ ಸ್ಟಾರ್ಟ್ ಆಗಿದೆ. ಅಂದರೆ ನಿಮ್ಮ ಬೇಬಿ ಹುಟ್ಟಬೇಕಾದ್ರೆ ನಿಮ್ಮ ಬೇಬಿದು ಕಾರ್ಡನ್ನು ಅಲ್ಲಿ ಪ್ರಿಸರ್ವ್ ಮಾಡ್ತಾರೆ ಅಟ್ ಸರ್ಟನ್ ಟೆಂಪ್ರೇಚರ್. ಮುಂದೆ ನಿಮ್ಮ ಆ ಬೇಬಿಗೆ ಬೆಳೀತಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಯಾವುದಾದ್ರೂ ಸೆಲ್ಸ್ ಬೇಕು ಅಂತಂದರೆ ಆವಾಗ ಇದೇನು ಸ್ಟೆಮ್ ಸೆಲ್ಸ್, ಕಾರ್ಡ್ ಸೆಲ್ಸ್ ನಾವೇನು ಪ್ರಿಸರ್ವ್ ಮಾಡಿದ್ವಲ್ಲ ಅವನ್ನ ಆ ಬಾಡಿ ಒಳಗಡೆ ಹಾಕಿದರೆ ಅವು ಮುಂದೆ ಯಾವ ರಿಕ್ವೈರ್ಮೆಂಟ್ ತಕ್ಕಂಗೆ ಅವು ಚೇಂಜ್ ಆಗ್ತವೆ ಅಂತ.
ಓಕೆ, ಸೊ ದಟ್ ಈಸ್ ದ ಸ್ಟೆಮ್ ಸೆಲ್ ಕಾನ್ಸೆಪ್ಟ್. ಸೊ ಸ್ಟೆಮ್ ಸೆಲ್ಸ್ ಅವಕ್ಕೆ ನಾವು ಮಲ್ಟಿಪೊಟೆಂಟ್ ಅಂತ ಹೇಳ್ತಾರೆ, ಪ್ಲೂರಿಪೊಟೆಂಟ್ ಅಂತ ಹೇಳ್ತಾರೆ. ಸೊ ದೇ ಕ್ಯಾನ್ ಫಾರ್ಮ್ ಎನಿ ಟೈಪ್ ಆಫ್ ಸೆಲ್ ಇನ್ ಯುವರ್ ಬಾಡಿ. ಇವಾಗ ನಾವು ಝೈಗೋಟಿಂದ ನಾವೆಲ್ಲ ಹುಟ್ಟಿದ್ದೀವಿ, ಹೌದಾ? ಒಂದಿರುವಂತಹ ಝೈಗೋಟು ಬಿಲಿಯನ್ಸ್ ಆಫ್ ಸೆಲ್ಸನ್ನು ಫಾರ್ಮ್ ಮಾಡಿದೆ. ಬಟ್ ಎಲ್ಲ ಬಿಲಿಯನ್ಸ್ ಆಫ್ ಸೆಲ್ಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಇದ್ದಾವ? ನೋ. ಅವೆಲ್ಲವೂ ಡಿಫ್ರೆನ್ಷಿಯೇಟ್ ಆಗ್ತಾ ಆಗ್ತಾ ಹಾರ್ಟ್ನಲ್ಲಿ ಕೆಲವೊಂದು ಬೇರೆ ಫಂಕ್ಷನ್ನ ಮಾಡ್ತಾ ಇದ್ದಾವೆ, ಲಂಗ್ಸ್ನಲ್ಲಿರುವಂಥ ಸೆಲ್ಸು ಬೇರೆ ಫಂಕ್ಷನ್ ಮಾಡ್ತಾ ಇದ್ದಾವೆ, ಸ್ಕಿನ್ನಲ್ಲಿ ಬೇರೆ ಫಂಕ್ಷನ್. ಸೊ ಒಂದೇ ಸೆಲ್ಲಿಂದ ನಾವು ನಮ್ಮದೆಲ್ಲ ಸೆಲ್ಸ್ ಹುಟ್ಕೊಂಡಿದ್ರು ಅವು ಡಿಫ್ರೆನ್ಷಿಯೇಟ್ ಆಗ್ತಾ ಆಗ್ತಾ ಅವ್ರ ಡೆಸ್ಟಿನೇಷನ್ ಪಾಯಿಂಟ್ ಮುಟ್ಟಿ ಅಲ್ಲಿ ಹೆಂಗೆ ಬೇಕೋ ಅವು ಅಲ್ಲಿ ಕನ್ವರ್ಟ್ ಆಗಿ ಫಂಕ್ಷನನ್ನು ಮಾಡ್ತಾ ಇದ್ದಾವೆ. ಓಕೆ, ಬಟ್ ಸ್ಟೆಮ್ ಸೆಲ್ಸ್ ಹೆಂಗಿರ್ತವೆ? ಸ್ಟೆಮ್ ಸೆಲ್ಸ್ ಅಂದರೆ ಇನಿಷಿಯಲ್ ಸೆಲ್ಸ್ ಇದ್ದಂಗೆ. ಓಕೆ, ಅವು ಯಾವ ಸೆಲ್ಸ್ ಬೇಕೋ ಆ ಸೆಲ್ಸ್ ಆಗಿ ಅವ್ರಿಗೆ ಡಿಫ್ರೆನ್ಷಿಯೇಟ್ ಆಗುವಂತಹ ಒಂದು ಸ್ಟೆಮಿನಾ ಇರುತ್ತೆ, ಒಂದು ಕೆಪಾಸಿಟಿ ಇರುತ್ತೆ ಅಂತ. ಸೊ ಚೈಲ್ಡ್ ಬರ್ತ್ ಪಾರ್ಚುರೇಷನ್ ಆಗಬೇಕಾದ್ರೆ ಬೇಬಿ ಜೊತೆ ಅಂಬಿಲಿಕಲ್ ಕಾರ್ಡು ಹೊರಗೆ ಬರುತ್ತೆ, ಪ್ಲಾಸೆಂಟನೂ ಹೊರಗೆ ಬರುತ್ತೆ. ಸೊ ಈ ಅಂಬಿಲಿಕಲ್ ಕಾರ್ಡನ್ನು ಬೇಕು ಅಂದರೆ ಎಲ್ಲ ಪೇರೆಂಟ್ಸು ಔಟ್ ಮಾಡಲ್ಲ, ಯಾಕಂದರೆ ಅದು ಕಾಸ್ಟ್ಲಿನೂ ಅಂತ ಪ್ರೂವ್ ಆಗುತ್ತೆ. ಸೊ ಯಾರಿಗೆ ಪೇರೆಂಟ್ಸ್ ಅಫೋರ್ಡ್ ಮಾಡ್ತಾರೋ ಅವ್ರೇನು ಮಾಡ್ತಾರೆ, ತಮ್ಮ ಮಗುವಿಂದು ನೋಟೋ ಕಾರ್ಡನ್ನು ಕಾರ್ಡ್ ಬ್ಯಾಂಕಲ್ಲಿ ಪ್ರಿಸರ್ವ್ ಮಾಡ್ಬೋದು, ಸೆಲ್ಸ್ಗಳನ್ನು ಅಲ್ಲಿ ಪ್ರಿಸರ್ವ್ ಮಾಡ್ಬೋದು. ಸೊ ಬೇಬಿನೂ ಹೊರಗಡೆ ಬಂತು, ಪಾರ್ಚುರೇಷನ್ ಟೈಮು ಅಂಬಿಲಿಕಲ್ ಕಾರ್ಡ್ನಲ್ಲಿರುವಂತಹ ಬ್ಲಡ್ ವೆಸಲ್ಸ್ ಅಲ್ಲೇ ಕ್ಲೋಸ್ ಆಗಿಬಿಡ್ತವೆ, ನಾವೇನಿಲ್ಲಿ ಹೊಕ್ಕಳ ಅಂತ ಹೇಳ್ತೀವಿ ಅಲ್ಲಿ. ಆಮೇಲೆ ಈ ಪ್ಲಾಸೆಂಟಾ ಕೂಡ ಹೊರಗೆ ಬರುತ್ತೆ ಅಲಾಂಗ್ ವಿತ್ ಬ್ಲಡ್. ಆ್ಯಂಡ್ ಈವನ್ ಆಫ್ಟರ್ ಪಾರ್ಚುರೇಷನ್ ಆದಮೇಲೆನೂ 1 ವೀಕ್ವರೆಗೂ ಅಥವಾ 7-8 ಡೇಸ್ವರೆಗೂ ಇಲ್ಲೆಲ್ಲ ಏನೇನು ಬೆಳೆದಿತ್ತಲ್ಲ, ಬ್ಲಡ್ ಎಲ್ಲ ಬೆಳೆದಿತ್ತಲ್ಲ, ಬ್ಲಡ್ ವೆಸಲ್ಸು, ಯುಟರೈನ್ ಗ್ಲ್ಯಾಂಡ್ಸು ಅವೆಲ್ಲವೂ ಬ್ಲೀಡಿಂಗ್ ಆಗ್ತಾ ಆಗ್ತಾ ಕ್ಲಿಯರಾಗಿ ಒಂದು ಸತಿ ಅಷ್ಟು ಹೊರಗಡೆ ಬರ್ತವೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್ 3 days, 4 days, 1 week, 10 months, ಅದು 10 days. ಸೊ ಕೆಲವೊಂದು ಟೈಮನ್ನು ಇಟ್ಕೊಂಡು ಇಲ್ಲಿ ಫಾರ್ಮ್ ಆದಂತಹ ಎಲ್ಲ ಟಿಶ್ಯೂ ಬ್ಲೀಡಿಂಗ್ ಮೂಲಕ ಆಮೇಲೆ ಹೊರಗಡೆ ಬರುತ್ತೆ. So this is the concept neuroendocrine mechanism of parturition. ಒಂದ್ಸತಿ ನೀವು ಸ್ಕ್ರೀನ್ಶಾಟನ್ನು ತಕ್ಕೋಬೋದು. ಓಕೆ, ನೆಕ್ಸ್ಟ್ ಎಕ್ಸಾಮಲ್ಲಿ ನಿಮಗೆ ಏನಂತ ಕ್ವಶನ್ ಬರಬಹುದು ಅಂತಂದರೆ, ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ಎಕ್ಸ್ಪ್ಲೇನ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಅಂದರೆ ನೀವೆಲ್ಲ ಇದನ್ನೇ ಬರೀಬೇಕು ಪೂರ್ತಿಯಾಗಿ. ಈ ಕಡೆ ಫೀಟಸ್ಸಿಂದ ಸ್ಟಿಮ್ಯುಲೇಷನ್ ಬರ್ತಾ ಇದೆ, ಈ ಕಡೆ ಮದರಿಂದನೂ ಕೂಡ ಸ್ಟಿಮ್ಯುಲೇಷನ್ ಬರ್ತಾ ಇದೆ. ಅಲ್ಟಿಮೇಟ್ಲಿ ಆ ಸ್ಟಿಮ್ಯುಲೇಷನ್ನು ಈ ಮಸಲ್ಸ್ಗಳನ್ನು ಕಾಂಟ್ರ್ಯಾಕ್ಟ್ ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೇವೆ. ಇದರಿಂದ ಸರ್ವಿಕ್ಸ್ ಏನಿದೆ ಇಲ್ಲಿ ಸರ್ವೈಕಲ್ ಡೈಲೇಷನ್ ಅಂತ ಆಗುತ್ತೆ. ಓಕೆ, ಬರ್ತ್ ಕೆನಾಲ್ ಡೈಲೇಷನ್ ಅಂತಲೇ ಹೇಳ್ಬೋದು. ಅಪ್ರೋಪ್ರಿಯೇಟಾಗಿ ಸರ್ವೈಕಲ್ ಡೈಲೇಷನ್ ಅಂತ ಆಗಿ ಬೇಬಿ ಎಕ್ಸ್ಪೆಲ್ ಆಗುತ್ತೆ. ಸೊ ವಾಟ್ ಈಸ್ ದಿಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್? ದ ಸ್ಟಿಮ್ಯುಲೇಷನ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ಬೋತ್ ಫೀಟಲ್ ಸೈಡ್ ಆ್ಯಂಡ್ ಮದರ್ ಸೈಡ್, ದೇ ವಿಲ್ stimulate the muscles which are present in the myometrium lining of uterine tissue, and that will cause the cervical dilation so that the baby is expelled out of the mother's body. So this idu child birth, and this we call it as a parturition. Neurons illi involve agidave matte hormones yav hormones cortisol aitu, DHEA aitu, allinda ಇಸ್ಟ್ರೋಜನ್ ಆಯಿತು, ಇಸ್ಟ್ರೋಜನಿಂದ ನೆಕ್ಸ್ಟು ಇಲ್ಲಿ ಆಕ್ಸಿಟೋಸಿನ್ ಆಯಿತು, ರಿಲ್ಯಾಕ್ಸಿನ್ ಆಯಿತು. ಸೊ ಎಲ್ಲ ಹಾರ್ಮೋನ್ಸಿಂದ ಪಾರ್ಚುರೇಷನ್ ಆಗುತ್ತೆ. ಡ್ಯೂರಿಂಗ್ ಗೆಸ್ಟೇಷನಲ್ ಪೀರಿಯಡ್ ಅಂದರೆ ಈ 9 monthsನಲ್ಲಿ ಪ್ರೊಜೆಸ್ಟ್ರಾನು ಫುಲ್ಲು ಪೀಕಿಗೆ ಹೋಗಿತ್ತಾ? ಓಕೆ, ಬಿಕಾಸ್ ಇಟ್ ಹ್ಯಾಸ್ ಟು ಮೇಂಟೈನ್ ದ ಎಂಡೋಮೆಟ್ರಿಯಮ್. ಎಸ್ಟ್ರೋಜನ್ ಲೆವೆಲ್ ಫುಲ್ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು ಪ್ರೊಜೆಸ್ಟ್ರಾನ್. ಬಟ್ ಆಟ್ ದ ಟೈಮ್ ಆಫ್ ಪಾರ್ಚುರೇಷನ್ ಎಸ್ಟ್ರೋಜನ್ ಫುಲ್ ಜಾಸ್ತಿ ಆಯಿತು. ಯಾಕಂದರೆ ಸಿ ದಿಸ್, ಈ ಪ್ರೊಸೆಸ್ಸಿಂದ ಪ್ಲಸೆಂಟನ್ನು ಕೂಡ ಎಸ್ಟ್ರೋಜನನ್ನು ಜಾಸ್ತಿ ಸಿಕ್ರೆಟ್ ಮಾಡ್ತಾ ಇದೆ ಪೀಕ್ ಲೆವೆಲ್ಗೆ. ಬಟ್ ಪ್ರೊಜೆಸ್ಟ್ರಾನ್ ಇಲ್ಲಿ ಕಡಿಮೆ ಆಗಿಬಿಡುತ್ತೆ. ಓಕೆ, ಸೊ ಪ್ರೊಜೆಸ್ಟ್ರಾನ್ ಕಡಿಮೆ ಆಯಿತು ಅಂದರೆ ಕಾರ್ಪಸ್ ಲ್ಯೂಟಿಯಮ್ ಸ್ಲೋ ಆಗಿ ಡಿಜನರೇಟ್ ಆಗ್ತಾ ಇದೆ ಅಂತ. ಸೊ ಪ್ರೊಜೆಸ್ಟ್ರಾನ್ ಕಡಿಮೆ ಆದಂಗೆ ಎಂಡೋಮೆಟ್ರಿಯಮ್ ಶೆಡ್ ಆಗಲಿಕ್ಕೆ ಅಂದರೆ ಹೊರಗಡೆ ಹೋಗಲಿಕ್ಕೆ, ಅದು ಬ್ಲೀಡ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ಸೊ ಎಲ್ಲ ಹಾರ್ಮೋನಲ್ ಕಂಟ್ರೋಲಿಂದ ಪಾರ್ಚುರೇಷನ್ ಪ್ರೋಸೆಸ್ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಮಚ್ ಕ್ಲಿಯರ್. ಇದರದ್ದು ನೋಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ, ಲಾಸ್ಟ್ ವಿಡಿಯೋ ಆಫ್ ದಿಸ್ ಚಾಪ್ಟರ್ ಯಾವುದು? ಲ್ಯಾಕ್ಟೇಷನ್. ಅದನ್ನು ಒಂದ್ಸತಿ ಡಿಸ್ಕಸ್ ಮಾಡೋಣ. So we'll meet again in the next video. Thank you for watching.